ಮತ್ತೆರಡು ಪ್ರಶ್ನೆ ಇದೆ, ಇವೆರಡು ಉತ್ತರ ನೀವು ಯೋಚನೆ ಮಾಡಬೇಕು. ಇಲ್ಲಿ ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. ಇದನ್ನ ವೇರ್ ಇಸ್ ದ ಆಬ್ಜೆಕ್ಟ್ ಕೆಪ್ಟ್. ಇದು ನಿಮ್ಮ ಪೂರ ಪ್ರಶ್ನೆ. ಮಾಡಿದ್ರ ಪೌಸ್ ಮಾಡಿ. ಏನ್ ಕೊಟ್ಟಿದ್ದಾರೆ ಹುಡುಗರ? ಸೊ ಇಟ್ಸ್ ಗಿವನ್ ದಟ್ ಮ್ಯಾಗ್ನಿಫಿಕೇಶನ್ ಇಸ್ -2.5. ಮತ್ತೆ ಮ್ಯಾಗ್ನಿಫಿಕೇಶನ್ ಆಫ್ -2.5 ಇಂಪ್ಲೈಸ್ ಏನಂತ? ಇಟ್ಸ್ ಅ ರಿಯಲ್ ಅಂಡ್ ಮ್ಯಾಗ್ನಿಫೈಡ್ ಇಮೇಜ್. ಇಂಥದ್ದೆಲ್ಲಿ ನೋಡ್ತೀವಿ? ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಇದ್ದು ಮಿರರ್ ಯಾವ್ದಂತ ಗೊತ್ತಿಲ್ಲ. ವಿ ಆರ್ ಲುಕಿಂಗ್ ಅಟ್ ಇನ್ವರ್ಟೆಡ್ ಅಂಡ್ ಮ್ಯಾಗ್ನಿಫೈಡ್ ಇಮೇಜ್ ಅಲ್ವಾ? ರಿಯಲ್ ಇನ್ವರ್ಟೆಡ್ ಮ್ಯಾಗ್ನಿಫೈಡ್ ಇಮೇಜ್. ಎಂತ ಮಿರರ್ ಪ್ರೊಡ್ಯೂಸ್ ಮಾಡುತ್ತಿದ್ದೀನಾ? ಹೌದು, ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್. ಮುಂದಿನ ಪ್ರಶ್ನೆ ಇದೇ ರೀತಿಯಲ್ಲಿ ಗಿವನ್ ಬರ್ಕೊಬೇಕು. ಮ್ಯಾಗ್ನಿಫಿಕೇಶನ್ ಇಸ್ -1. ಮ್ಯಾಗ್ನಿಫಿಕೇಶನ್ ಆಫ್ -1 ಇಂಪ್ಲೈಸ್ ಎಂಥದ್ದು? -1 ಅಂತ ಹೇಳಿದ್ರೆ ರಿಯಲ್ ಅಂಡ್ 1 ಅಂತ ಹೇಳಿದ್ರೆ ಸೇಮ್ ಸೈಜ್. ಎಂತ ಮಿರರ್ ಪ್ರೊಡ್ಯೂಸ್ ಮಾಡ್ತಿದ್ದೀನಾ? ಕಾನ್ಕೇವ್ನೇ. ಎಲ್ಲಿಟ್ಟಾಗ ಆಬ್ಜೆಕ್ಟ್ ಎಲ್ಲಿರ್ಬೇಕಿದ್ರು? ಆಬ್ಜೆಕ್ಟ್ ಎಲ್ಲಿರ್ಬೇಕಿದ್ರಲ್ಲಿ? The object is kept at C ಅಲ್ವಾ? ಇದರಲ್ಲಿ ನೀವು ಇದುವರೆಗೂ ಯಾವುದೇ ಒಂದು ಪ್ರಶ್ನೆ ನಿಮ್ಗೆ ಕನ್ಫ್ಯೂಷನ್ ಇತ್ತು, ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ರೇ ಡಯಾಗ್ರಾಮ್ ಕರೆಕ್ಟಾಗಿ ಕಲ್ತ್ಕೊಂಡ್ ಬನ್ನಿ. ಯಾಕಂತ ಹೇಳಿದ್ರೆ ಇದೇ ತರ ಪ್ರಶ್ನೆ ಹೋಗ್ತಾ ಇದೆಲ್ಲ ಸಿಂಪಲ್ ಕ್ವಶನ್ ಆಯ್ತಾ. ಇನ್ನ ಕಾಂಪ್ಲಿಕೇಟೆಡ್ ಕ್ವಶನ್ ಬರುತ್ತೆ. ಮತ್ತೆ ನಿಮ್ಮ ಟೀಚರ್ಸ್ ಇಂಥ ಪ್ರಶ್ನೆ ಕೇಳ್ತಾರೆ ಹೊರತು ಡೈರೆಕ್ಟ್ ಆಗಿ ರೇಡಿಯಸ್ ಆಫ್ ಕರ್ವೇಚರ್ ಕೊಡ್ತಾರೆ, ಫೋಕಲ್ ಲೆಂತ್ ಕಂಡುಹಿಡಿಯಿರಿ, ಅವೆಲ್ಲ ಸುಳ್ಳು. ಇಂಥ ಪ್ರಶ್ನೆ ಹೆಚ್ಚು ಬರುತ್ತೆ ಹೋಗ್ತಾ. ಹಾಗಾಗಿ ಪಕ್ಕ ಅಪ್ಲಿಕೇಶನ್ ಬೇಸ್ ಕ್ವಶನ್ ಆನ್ಸರ್ ಮಾಡೋಕೆ ನೀವು ಅಂತ ಹೇಳಿದ್ರೆ ಈ ಥರ ವಿಷಯಗಳನ್ನ ಕರೆಕ್ಟಾಗಿ ಕಲಿಬೇಕು. ಸೊ ಕಾನ್ಕೇವ್ ಮಿರರ್ ಅಲ್ಲಿ ಫೋಕಸ್ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಹಿಂಗಿಡ್ತು ಅಂತ ಹೇಳಿದ್ರೆ ಯು ಗೆಟ್ ಅ ಇನ್ವರ್ಟೆಡ್ ರಿಯಲ್ ಸೇಮ್ ಸೈಜ್ಡ್ ಇಮೇಜ್.